ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನೋಡಿ ಮೇಡಮ್, ದಯವಿಟ್ಟು ಇನ್ನೊಂದ್ಸಲ ನನ್ನ ಫ್ರೆಂಡ್ ಹಾಗೂ ನನ್ನ ಕೊಲೀಗ್ ಮೋನಿಕಾ ಬಗ್ಗೆ ತಪ್ಪಾಗಿ ಮಾತಾಡೋದಕ್ಕೆ ಬರಬೇಡಿ. ಇದು ಸರಿಯಲ್ಲ. ಇಬ್ಬರ ನಡುವೆ ಯಾವುದೇ ರೀತಿಯ ತಪ್ಪಾದ ಸಂಬಂಧ ಇಲ್ಲ ಅಂದಮೇಲೆ ಯಾಕೆ ಅವಳು ಪರ ವಹಿಸ್ಕೊಂಡು ಮಾತಾಡೋಕೆ ಬಂದಿದ್ದ? ಅಲ್ಲಿ ಏನೋ ತಪ್ಪಿದೆ ಅಂತ ಅನ್ನಿಸ್ತಾ ಇದೆ. ಸರ್ ಪ್ಲೀಸ್ ಕೂತ್ಕೊಳ್ಳಿ. ಈಗ ಹೇಳಿ, ಏನಾಯ್ತು? ಮೇಡಮ್, ಪ್ರಬಲ ಅವರು ಮತ್ತೆ ಕಾತಿ ಮೇಡಮ್ ಮೀಟಿಂಗ್ ಅಂತ ಕರೆದ್ರು. ಇಲ್ಲಿ ಬಂದ್ರೆ ಬಿಸ್ನೆಸ್ ಡೀಲಲ್ಲಿ ರಿವೈಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಡೀಲ್ ಯಾಕೆ ರಿವೈಸ್ ಮಾಡಬೇಕು? ನಮಗೆ ಲಾಸ್ ಆಗ್ತಿದೆ, 40% ರೈತರಿಗೆ, 40% ನಮಗೆ, 20% ನೀವು ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಆಗಲ್ಲ ಅಂತಂದ್ರೆ ಡೀಲ್ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅಲ್ಲ ಸರ್, ಇವ್ರು ನಿಮಗೆ ಆ ಥರ ಹೇಳಿದಾಗ ನೀವು ನನ್ಗೊಂದ್ಸಲ ಇನ್ಫಾರ್ಮ್ ಮಾಡಬೇಕಲ್ವಾ? ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದೆ ಮೇಡಮ್. ಅದಕ್ಕೆ ಅವರು ಇನ್ಮೇಲೆ ಬಿಸ್ನೆಸ್ ವಿಚಾರದಲ್ಲಿ ಕಾವೇರಿಯವರಿಗಾಗ್ಲಿ ಯಾರಿಗೇ ಆಗಲಿ ಯಾವುದೇ ರೀತಿಯ ಸಂಬಂಧ ಇಲ್ಲ, ಇದು ನಮಗ್ ಸೇರಿದ್ದು, ನಮ್ಮ ನಿರ್ಧಾರನೇ ಅಂತಿಮ ಅಂತ ಹೇಳಿದ್ರು. ಮೇಡಮ್, ದಿಢೀರ್ ಅಂತ ಡೀಲ್ ಕ್ಯಾನ್ಸಲ್ ಆದ್ರೆ ನಾವು ಬೀದಿಗೆ ಬೀಳ್ಬೇಕಾಗುತ್ತೆ ಮೇಡಮ್. ಹಾಗಂತ ಡೀಲ್ ಮುಂದುವರ್ಸ್ಕೊಂಡು ಹೋದ್ರೆ ನಾವು ಲಾಸ್ ಮಾಡಿಕೊಂಡು ಮನೆ ಮಟ್ಟ ಮಾರ್ಕೋಬೇಕಾಗುತ್ತೆ ಮೇಡಮ್. ಪ್ಲೀಸ್ ಮೇಡಮ್, ನಮಗೇನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನೀವೇ ದಾರಿ ತೋರಿಸ್ಬೇಕು, ನೀವೇ ಸಹಾಯ ಮಾಡಬೇಕು. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಮಾತಾಡ್ತೀನಿ. ಯಾರು ಏನು ಹೇಳಿದ್ರು ಅಷ್ಟೇ. ವಾಟ್ ಹ್ಯಾವ್ ಯು ಡಿಸೈಡೆಡ್? ಅಲ್ಲ, ನೀವ್ ಏನ್ ಮಾಡ್ತಿದ್ದೀರಾ? ನಿನ್ನ ನಿರ್ಧಾರಗಳಿಂದ ಲಾಸ್ ಆಗ್ತಾ ಇರೋ ಕಂಪನಿನ ಪ್ರಾಫಿಟ್ ಅಲ್ಲಿ ತರಕ್ಕೆ ನಿರ್ಧಾರ ಮಾಡಿದೀವಿ. ಇದು ಹಾಗೆ ಕಾಣಿಸ್ತಾ ಇಲ್ಲ. ಕಂಪನಿ ಇಮೇಜ್ ನ ಡ್ಯಾಮೇಜ್ ಮಾಡಕ್ ಹೊರಟಿರೋ ಹಾಗೆ ಕಾಣಿಸ್ತಾ ಇದೆ. ಅಲ್ಲ, ನಾವು ಲಾಭ ಗಳಿಸೋದಕ್ಕೋಸ್ಕರ ಇನ್ನೊಬ್ಬರ ಲಾಭನ ಕಿತ್ಕೊಳ್ಳೋದು ಯಾವ ನ್ಯಾಯ? ನ್ಯಾಯ ನೀತಿ ಧರ್ಮ ಅಂತ ಮಾತಾಡೋದಾದ್ರೆ ಕೋರ್ಟ್ಗೆ ಬನ್ನಿ. ಇದು ಬಿಸ್ನೆಸ್ ಅಷ್ಟೇ ಮಾತಾಡಬೇಕು. ನಿಮ್ಮ ಸೆಕ್ಟರ್ ಲಾಸ್ ಆಗೋದಕ್ಕೆ ನಿಮ್ಮ ಇಗ್ನೋರೆನ್ಸೇ ಕಾರಣ ಆಗಿದ್ದು. ಆ ನಷ್ಟನ ಲಾಭ ಕೊಡೋರ್ ಹತ್ರ ದೋಚ್ಕೊಳಕ್ ಹೋದ್ರೆ ಅದು ವ್ಯಾಪಾರ ಆಗಲ್ಲ, ಸ್ವಾರ್ಥ ಆಗತ್ತೆ, ಮೋಸ ಆಗತ್ತೆ. ಸ್ವಾರ್ಥ ಮೋಸದ ಬಗ್ಗೆ ನೀನ್ ಮಾತಾಡ್ಬೇಡ ಕಾವೇರಿ. ಇದು ನಮ್ ಸೆಕ್ಟರ್, ನಮ್ ಬಿಸ್ನೆಸ್. ಈ ರೂಲ್ಸ್ ನ ನಾವು ಸಕ್ಸಸ್ಗೋಸ್ಕರ ಹೇಗ್ ಬೇಕಾದ್ರೂ ಚೇಂಜ್ ಮಾಡ್ತೀವಿ. ಕಂಪನಿನ ಪ್ರಾಫಿಟೇಬಲ್ ಅಂಡ್ ಸಕ್ಸಸ್ಫುಲ್ ಆಗಿ ಮಾಡ್ತೀವಿ. ಕಂಪನಿನ ಸಕ್ಸಸ್ಫುಲ್ ಆಗಿ ಪ್ರಾಫಿಟ್ಫುಲ್ ಆಗಿ ನಿಲ್ಸೋದಕ್ಕೋಸ್ಕರ ರಾಮ್ ಸರ್ ಅನುಸರಿಸ್ಕೊಂಡ್ ಬಂದಂತ ಸಿದ್ಧಾಂತಗಳನ್ನ, ಮೌಲ್ಯಗಳನ್ನ ಗಾಳಿಗೆ ತೂರ್ತೀರಾ?